ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ? ಇವತ್ತೊಂದು ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಸೂಪರಾದ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. 2 ಗ್ಲಾಸ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. 1 ಗ್ಲಾಸು ಕಡಲೆ ಹಿಟ್ಟನ್ನು, ಅಂದರೆ ಹುರಿಕಡಲೆ ಪುಟಾಣಿ ಅಂತಾರಲ್ವ, ಅದ್ರ ಹಿಟ್ಟನ್ನು ತೊಗೊಂಡಿದ್ದೀನಿ. ಎರಡನ್ನೂ ಜರಡಿ ಮಾಡ್ಕೊಂಡಿದ್ದೀನಿ. ಜಡಿ ಮಾಡಿಕೊಂಡು ನೋಡಿ, ಈ ಥರ ಪುಟಾಣಿ ಇರುತ್ತಲ್ಲ, ಆ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಎರಡನ್ನೂ ಜಡಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಆದ ನಂತರ 3 ಗ್ಲಾಸು ಅಕ್ಕಿ ಹಿಟ್ಟಿಗೆ ಟೋಟಲಾಗಿ 3 ಗ್ಲಾಸ್ ಹಿಟ್ಟು ಇದೆ. ಅದಕ್ಕೆ 1.5 ಗ್ಲಾಸ್ ಅಥವಾ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಕಾಯಕ್ಕೆ ಇಟ್ಟಿದ್ದೀನಿ. ಚಿಕ್ಕದಾಗಿ ಗುಳ್ಳೆ ಬರ್ತಾ ಇದ್ದೀನಿ ಇಡೋ ತಳದಲ್ಲಿ. ಆ ಟೈಮಲ್ಲಿ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 2 ಟೀ ಸ್ಪೂನ್ ತುಪ್ಪ ಹಾಕಿದ ನಂತರ ಕೆಳಗಡೆ ಇಟ್ಟು ತಕ್ಷಣವೇ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತಣ್ಣಗಾಗಕ್ಕೆ ಬಿಡಲ್ಲ ನೀರನ್ನು. ಅದು ಬಿಸಿ ಕೆಳಗೆ ಇಟ್ಟಿದ ತಕ್ಷಣವೇ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿದ ನಂತರ ಒಂದು 5 ನಿಮಿಷ ಮುಚ್ಚಿಡಬೇಕು. ಪಾತ್ರೆನ ಹಿಟ್ಟನ್ನು ಮುಚ್ಚಿ ಇಡಬೇಕು ಒಂದು 5 ನಿಮಿಷ. ಅದು ಚೆನ್ನಾಗಿ ಉಮ್ಗೊಳ್ಕೊಳ್ಳುತ್ತೆ. ಅದು ಫ್ರೆಂಡ್ಸ್, ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್, ಎನ್ಕರೇಜ್ ಮಾಡಿ. ಇದೆಲ್ಲ ಮಿಕ್ಸ್ ಆದ ನಂತರ ಒಂದು 5 ನಿಮಿಷ ಮುಚ್ಚಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಇದನ್ನು ಪಾತ್ರೆಗೆ ಹಾಕ್ಕೊತಾ ಇಲ್ಲ. ಹಿಟ್ಟು ಸ್ಲ್ಯಾಬ್ ಕ್ಲೀನ್ ಮಾಡಿಕೊಂಡು ಸ್ಲ್ಯಾಬ್ ಮೇಲೇ ಹಾಕ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನನಗೆ ಕಂಫರ್ಟಬಲ್ ಆಗುತ್ತೆ ಹಿಟ್ಟು ಚೆನ್ನಾಗಿ ನಾದ್ಕೊಳ್ಳೋಕೆ ಅಂತೇಳ್ಬಿಟ್ಟು ಸ್ಲ್ಯಾಬನ್ನು ಕ್ಲೀನ್ ಮಾಡಿಕೊಂಡು ಅದರಲ್ಲೇ ನಾದ್ಕೊತಾ ಇದ್ದೀನಿ. ಹಿಟ್ಟು ಬಿಸಿ ಇರಬೇಕಾದ್ರೇ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡ್ಬಿಟ್ಟು 1 ಟೀ ಸ್ಪೂನಷ್ಟು ಅಜ್ವೈನ್ ತೊಗೊಂಡು ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸೇಮ್ ಕ್ವಾಂಟಿಟಿಲಿ ಜೀರಿಗೆ ಕೂಡ 1 ಟೀ ಸ್ಪೂನ್ ತೊಗೊಂಡ್ಬಿಟ್ಟು ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ ಬಿಳಿ ಎಳ್ಳು, ಉಪ್ಪು ಹಾಕ್ಕೊಳ್ತೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಾದ ನಂತರ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಕಪ್ಪು ಎಳ್ಳಿದ್ರೆ ಅದನ್ನು ಕೂಡ ಹಾಕ್ಕೋಬೋದು. ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಇನ್ನು ಸ್ವಲ್ಪ ನೀರು ಬೇಕಾದರೆ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ನಂತರ ಎಣ್ಣೆ ಕಾಯೋಕ್ಕೆ ಇಡ್ತಾ ಇದ್ದೀನಿ ಬಾಣಲೆಯಲ್ಲಿ. ನೋಡಿ, ಈ ಥರ ಈ ಹದಕ್ಕೆ ನಾದ್ಕೊಂಡಿದ್ದೀನಿ. ಸ್ವಲ್ಪ ಭಾರ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು, ಹಂಗಿದ್ರೆ ಚಕ್ಲಿ ಮುರಿಯೋದಿಲ್ಲ ಫ್ರೆಂಡ್ಸ್. ನೋಡಿ, ಚಕ್ಲಿ ಒರಳನ್ನು ತೊಗೊಂಡ್ಬಿಟ್ಟು ಚಕ್ಲಿ ಬಿಲ್ಲೆನ ಹಾಕಿ ಈ ಥರ ಉದ್ದಕ್ಕೆ ಮಾಡ್ಕೊಂಡಿದ್ದೀನಿ. ಒರಳಲ್ಲಿ ಸರಿಯಾಗಿ ಹಿಡಿಯೋ ಥರ ಹಿಟ್ಟನ್ನು ಆ ಥರ ಮಾಡ್ಕೊಂಡ್ಬಿಟ್ಟು ಥ್ರೆಡ್ ಟೈಟ್ ಮಾಡಿ ಚಕ್ಲಿನ ಒತ್ಕೊಳ್ತಾ ಇದ್ದೀನಿ. ಇದು ಪಾವು ಏನಂದರೆ ಅಮ್ಮ ಕೊಟ್ಟಿದ್ದು ಥ್ರೆಡ್ ತಿರುತ್ತಾರಲ್ಲ ಆ ಥರದ್ದು ಒರಳಿದು ಚಕ್ಲಿ ಒರಳು. ಚಕ್ಲಿ ಚೆನ್ನಾಗಿ ನೋಡಿ ಚೆನ್ನಾಗಿ ಬರುತ್ತೆ. ಫಸ್ಟ್ ಟೈಮ್ ಮಾಡೋದು ಒಂದು ಒಬ್ಬೆ ಸ್ವಲ್ಪ ಮುರಿಬೋದು. ಅದಾದ ನಂತರ ತುಂಬ ಚೆನ್ನಾಗೇ ಬರ್ತವೆ ಚಕ್ಲಿ. ಈ ಥರ ಈಜಿ ಇರುತ್ತೆ. ಈ ಥರ ಒಂದು ಸತಿ ಮಾಡಿ ನೀವು ಫ್ರೆಂಡ್ಸ್ ಟ್ರೈ ಮಾಡಿ. ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಏನೇನೋ ಮಿಕ್ಸ್ ಮಾಡಿ ಹಿಟ್ಟು ಮಾಡ್ತಾರೆ. ಅದ್ರ ಬದಲಿಗೆ ಅಕ್ಕಿ ಹಿಟ್ಟು ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಪುಟಾಣಿ ಇರುತ್ತೆ. ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು 2 ಗ್ಲಾಸು ಅಕ್ಕಿ ಹಿಟ್ಟು ತೊಗೊಂಡ್ರೆ 1 ಗ್ಲಾಸು ಪುಟಾಣಿ ಹಿಟ್ಟನ್ನು ತೊಗೊಳ್ಬೇಕು. ಹುರಿಗಡಲೆ ಹಿಟ್ಟನ್ನು ಮೆಜರ್ಮೆಂಟು. ತುಪ್ಪ ಜಾಸ್ತಿ ಹಾಕೋದು ಬೇಡ ಫ್ರೆಂಡ್ಸು. ಟೀ ಸ್ಪೂನಲ್ಲಿ 2 ಟೀ ಸ್ಪೂನ್ ಆದರೆ ಸಾಕು. ತುಂಬ ಜಾಸ್ತಿ ಆದರೆ ಚಕ್ಲಿ ಮುರಿಯುತ್ತೆ. ನೋಡಿ, ಎಣ್ಣೆ ಕಾಯ್ದಿದೆ, ಹಾಕ್ತಾಯಿದ್ದೀನಿ ಎಣ್ಣೆ ಕರಿಯೋದಕ್ಕೆ ಚಕ್ಲಿಗಳನ್ನು. ಫಸ್ಟ್ನೇ ಒಬ್ಬೆಲ್ಲ ಸ್ವಲ್ಪ ಮುರಿದಿದೆ ಫ್ರೆಂಡ್ಸ್. ನೆಕ್ಸ್ಟು ತುಂಬ ಚೆನ್ನಾಗಿ ಬಂದಿದೆ, ಒಂದೂ ಪೀಸ್ ಆಗಿಲ್ಲ. ಆ ಥರ ಚೆನ್ನಾಗಿ ಬಂದಿದೆ ಚಕ್ಲಿ. ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಈಜಿಯಾಗಿರುವಂಥ ವಿಧಾನ. ನೆನೆಸ್ಕೊಂಡಾಗಲೇ ಮಾಡಿಬಿಡ್ಬೋದು ಫ್ರೆಂಡ್ಸ್ ಇದನ್ನು. ಚಕ್ಲಿ ಏನೂ ರಿಸ್ಕ್ ಇಲ್ಲ, ತುಂಬ ಕಷ್ಟ ಅಂತಲೇ ಏನು ಅನಿಸಲ್ಲ, ಬೇಗನೆ ಮಾಡ್ಕೊಳ್ಬೋದು ಅದಂಥ ಚಕ್ಲಿ ರೆಸಿಪಿ. ಒಂದು ಸತಿ ನೀವು ಮಾಡಿ ಫ್ರೆಂಡ್ಸ್. ಹೇಗಿತ್ತೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. 2ನೇ ಒಬ್ಬೆ ಕರಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಒಂದೂ ಮುರಿದಿಲ್ಲ, ಪೀಸ್ ಆಗಿಲ್ಲ. ತಿನ್ನೋದಕ್ಕೂ ತುಂಬ ಹಗುರಾಗಿರುತ್ತೆ, ತುಂಬ ಗಟ್ಟಿ ಇರಲ್ಲ ಇದು ಚಕ್ಲಿ. ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಪೀಸ್ ಆಗುತ್ತೆ, ಆ ಥರ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ತೋರಿಸ್ತೀನಿ ನೋಡಿ. ನಾನು ಇನ್ನೊಂದು ಬೇನು ಕರ್ಕೊಂಡ್ಬಿಟ್ಟು ನೋಡಿ, ಒಂದೂ ಪೀಸ್ ಆಗಿಲ್ಲ. ನಾನು ಸ್ಲ್ಯಾಬ್ ಮೇಲೆ ಚಕ್ಲಿ ಒತ್ತು ಕೈಯಲ್ಲೇ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ, ಮುರಿತಾ ಇಲ್ಲ. ಅಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ಇದು ನಮ್ಮ ಅತ್ತಿಗೆಯಿಂದ ಕಲ್ತಿರೋಂಥ ರೆಸಿಪಿ. ನಾನು ಒಂದು ಸೈಡು ಕರೆದ ನಂತರ ಚಕ್ಲಿ ಹಾಕಿದ ತಕ್ಷಣ ನಾವು ಅದನ್ನು ಟಚ್ ಮಾಡಬಾರ್ದು, ಮುರಿಯೋ ಚಾನ್ಸ್ ಇರುತ್ತೆ. ಮುರಿಯುತ್ತೆ ಚಾನ್ಸ್, ಏನು ಮುರಿಯುತ್ತೆ. ಅದು ಒಂದು ಸೈಡ್ ಚೆನ್ನಾಗಿ ಸರಿಯಾಗಿ ಬೆಂದ ನಂತರನೇ ನಾವು ಮಗುಚಿ ಹಾಕ್ಬಿಟ್ಟು ಇನ್ನೊಂದು ಕಡೆ ಕರಿಬೇಕು. ಏನಂದರೆ ಅದು ಅವಲೇ ನೊರೆ ಕಡಿಮೆ ಆಗುತ್ತೆ. ಒಂದು ಕಡೆಗೆ ಚೆನ್ನಾಗಿ ಕರೆದಿದೆ, ಫ್ರೈ ಆಗಿದೆ ಅಂದರೆ ನೊರೆ ಕಡಿಮೆ ಆಗುತ್ತೆ ಎಣ್ಣೆದು. ಆವಾಗ ಇನ್ನೊಂದು ಸೈಡ್ ಮಗುಚಿ ಹಾಕ್ಬಿಟ್ಟು ಅದು ಆ ಕಡೆ ಕೂಡ ಬೆಂದ ನಂತರ ಎತ್ಕೊಳ್ಳೋದು ಎಣ್ಣೆಯಿಂದ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಚಕ್ಲಿ. ಸೂಪರಾಗಿದೆ. ಒಂದು ಸತಿ ನೀವು ಮಾಡಿ ಫ್ರೆಂಡ್ಸ್, ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್.
ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಹಿಂಗೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಹಿಂಗೆ ಮುಟ್ಟಿದ್ರೆ ಪೀಸ್ ಆಗುತ್ತೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಫ್ರೆಂಡ್ಸ್.